ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣದ ಪುಟ ಸಂಖ್ಯೆ 20ರಲ್ಲಿರುವ ಕಂಡುಹಿಡಿಯಿರಿ ಸಮಸ್ಯೆಗಳನ್ನು ಪರಿಹರಿಸೋಣಂತೆ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಡುಹಿಡಿಯಿರಿ. ಫಸ್ಟ್ ಕ್ವೆಶ್ಚನ್, 5 ಮೀಟರ್ ಇಂಟು 10 ಮೀಟರ್ ಮತ್ತು 2 ಮೀಟರ್ ಇಂಟು 7 ಮೀಟರ್ ಅಳತೆಗಳನ್ನು ಹೊಂದಿರುವ ಈ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುವ ಆಯತದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ. ನೋಡಿ, 5 ಮೀಟರ್ ಉದ್ದ 10 ಮೀಟರ್ ಅಗಲ ಇರುವಂತಹ ಒಂದು ಆಯತ, 2 ಮೀಟರ್ ಅಗಲ 7 ಮೀಟರ್ ಉದ್ದ ಇರುವಂತಹ ಒಂದು ಆಯತ, ಈ ಎರಡು ಆಯತಗಳ ಅಳತೆಗಳ ಮೊತ್ತಕ್ಕೆ ಸಮನಾಗಿರುವ ಆಯತದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಮಾಡಬೇಕು? ಫಸ್ಟು ಈ ಆಯತಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಅದನ್ನು ಕೂಡಿ ಅದಕ್ಕೆ ಸಮನಾಗಿರುವ ಆಯತದ ಅಳತೆಗಳನ್ನು ಕಂಡುಹಿಡ್ಕೋಬೇಕು. ಬನ್ನಿ ನೋಡೋಣ ಈ ಕ್ವೆಶ್ಚನ್ಗೆ ಏನು ಪರಿಹಾರ ಇದೆ ಅಂತ. ನೋಡಿ, ಇಲ್ಲಿ ಮೊದಲನೇ ಆಯತ 5 ಮೀಟರ್ ಇಂಟು 10 ಮೀಟರ್ ಅಂತಿದೆಯಲ್ಲ, ಹಾಗಾಗಿ ಉದ್ದ ಇಂಟು ಅಗಲ, ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನಿಮ್ಗೆ ಗೊತ್ತೇ ಇದೆ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಅವ್ರು ಕೊಟ್ಟಿದ್ದಾರೆ 5 ಮೀಟರ್ ಇಂಟು 10 ಮೀಟರ್ ಅಂತ. ಸೊ 10 50 ಚದರ ಮೀಟರ್. ಮತ್ತು ಎರಡನೇ ಆಯತದ್ದು 2 ಇಂಟು 7, ಹಾಗಾಗಿ ಇಲ್ಲಿ ನೋಡಿ, ಇಲ್ಲೊಂದು ಆಯತ ಇದೆ, ಇಲ್ಲೊಂದು ಆಯತ ಇದೆ, ಹಾಗಾಗಿ 2 ಇಂಟು 7 ಅಂದರೆ 7 14 ಚದರ ಮೀಟರ್. ಅದು ಎರಡನೇ ಆಯತದ ವಿಸ್ತೀರ್ಣ. ಎರಡು ಆಯತಗಳ ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು 50 ಪ್ಲಸ್ 14 ಚದರ ಮೀಟರ್. ಎಷ್ಟಾಯಿತು? 50 ಪ್ಲಸ್ 14 64 ಚದರ ಮೀಟರ್ ಆಯಿತು. ಹಾಗಾಗಿ ಈ ಆಯತಗಳ ಒಟ್ಟು ವಿಸ್ತೀರ್ಣ ಎಷ್ಟು? 64 ಚದರ ಮೀಟರ್. ದೇರ್ಫೋರ್ 64 ಚದರ ಮೀಟರ್ ವಿಸ್ತೀರ್ಣಕ್ಕೆ ಸಮನಾಗಿರುವ ಆಯತಗಳು ಯಾವ್ಯಾವಂದರೆ, ಆಯತಗಳ ಅಳತೆಗಳು ಏನಾಗಿರ್ಬೋದು? 3 ಸಾಧ್ಯತೆಗಳಿವೆ. ನೋಡಿ, 3 ಸಾಧ್ಯತೆಗಳಿದೆ. ಒಂದು, ಉದ್ದ 8 ಮೀಟರ್ ಇರ್ಬೋದು, ಅಗಲ ಕೂಡ 8 ಮೀಟರ್ ಇರ್ಬೋದು. ಆವಾಗ 8 ಉದ್ದ ಇಂಟು ಅಗಲ 8 64 ಚದರ ಮೀಟರ್ ಬರುತ್ತೆ. ನೆಕ್ಸ್ಟು ಇನ್ನೊಂದು ಸಾಧ್ಯತೆ, ಉದ್ದ 16 ಮೀಟರ್ ಇರಬಹುದು, ಅಗಲ 4 ಮೀಟರ್ ಇರಬಹುದು. ಆಗ 16 64. ಹಾಗಾಗಿ ಇದು ಒಂದು ಆಯತ ಆಗುವಂತಹ ಅಳತೆ ಸಾಧ್ಯತೆ. ನೆಕ್ಸ್ಟು ಉದ್ದ 32 ಮೀಟರ್, ಅಗಲ 2 ಮೀಟರ್ ಆಗಿರ್ಬೋದು. 32 64 ಆಗುತ್ತೆ. ಹಾಗಾಗಿ ಇದೊಂದು ಸಾಧ್ಯತೆ ಇದೆ. ನಮಗೆಲ್ಲ ಕೇಳಿರೋದು ಈ ಎರಡು ಆಯತಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರುವ ಆಯತಗಳ ವಿಸ್ತೀರ್ಣಗಳ ಅಳತೆಗಳು ಎಷ್ಟಿರ್ಬೋದು ಅಂತ ಕೇಳಿದ್ದಾರೆ. ಈ ಎರಡು ಆಯತಗಳ ವಿಸ್ತೀರ್ಣ ಎಷ್ಟು ಬಂದಿದೆ? 50 ಪ್ಲಸ್ 14 ಬಂದಿದೆ. ಆ ಮೊತ್ತ ಅಂದರೆ ಒಟ್ಟು ಕೂಡಿಸ್ಬೇಕು. 64 ಚದರ ಮೀಟರ್ ಇದೆ. ಇದಕ್ಕೆ ಸಮನಾಗಿರುವ ಅಳತೆಗಳು ಯಾವುದ್ಯಾವ್ದು ಬರ್ಬೋದು ಅಂತ ಕೇಳಿದರೆ, ಹಾಗಾಗಿ 3 ಸಾಧ್ಯತೆಗಳಿವೆ. ಈ 3 ಸಾಧ್ಯತೆಗಳು ಇಲ್ಲಿ ಬರ್ಬೋದಾಗಿದೆ. ಸೆಕೆಂಡ್ ಒನ್, 50 ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 1000 ಚದರ ಮೀಟರ್ ಆಗಿದೆ. ಉದ್ಯಾನವನದ ಅಗಲವನ್ನು ಕಂಡುಹಿಡಿಯಿರಿ. ನೋಡಿ, 50 ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಎಷ್ಟಿದೆಯಂತೆ? 1000 ಚದರ ಮೀಟರ್ ಇದೆಯಂತೆ. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಮತ್ತು ಉದ್ದ ಕೊಟ್ಟಿದ್ದಾರೆ, ಅದರ ಅಗಲವನ್ನು ಕೊಟ್ಟಿಲ್ಲ. ಅಗಲವನ್ನು ನಾವು ಕಂಡುಹಿಡ್ಕೋಬೇಕು. ಬನ್ನಿ ಇದರ ಸೊಲ್ಯೂಷನ್ ಹೇಗಿದೆ ನೋಡೋಣ. ನೋಡಿ, ಸೆಕೆಂಡ್ ಒನ್ಗೆ ಉದ್ದ 50 ಮೀಟರ್ ಕೊಟ್ಟಿದ್ದಾರೆ, ಉದ್ಯಾನವನದ ವಿಸ್ತೀರ್ಣ 1000 ಚದರ ಮೀಟರ್ ಇದೆ, ಅಗಲ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಹಾಗಾಗಿ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 1000 ಚದರ ಮೀಟರ್. ಉದ್ದ ಎಷ್ಟು ಕೊಟ್ಟಿದ್ದಾರೆ? 50 ಮೀಟರ್ ಇಂಟು ಅಗಲ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಬೇಕು. ಹಾಗಾಗಿ 1000 ಇಲ್ಲಿ 50 ಅಗಲಕ್ಕೆ ಇಂಟು ಆಗಿರೋದು ಇಸ್ ಈಕ್ವಲ್ ಟು, ಸಮಚಿಹ್ನೆಯಿಂದ ಈ ಕಡೆ ಬಂದರೆ ಅದು ಡಿವೈಡೆಡ್ ಬೈ ಆಗುತ್ತೆ. ಇಂಟು ಇದ್ದರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 1000 ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು ಅಗಲ. ಹಾಗಾಗಿ ಇಲ್ಲಿ 50, ಈ ಸೊನ್ನೆ ಗೆಟ್ ಕ್ಯಾನ್ಸಲ್. 5 1 ಎಷ್ಟು? 5 2 10 0. ನೀವು ಈ ರೀತಿನಾರು ಮಾಡಿರಿ, ಇಲ್ಲ ಅಂದರೆ ನೀವು 51
50, 50, 20 1000 ಹಾಗಾದರೂ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಎಷ್ಟು ಬಂತು? ದೇರ್ಫೋರ್ ಅಗಲ ಈಸ್ ಈಕ್ವಲ್ ಟು 20 ಮೀಟರ್. ಹಾಗಾಗಿ ಅಗಲ ಎಷ್ಟು? 20 ಮೀಟರ್, ಉದ್ದ 50 ಮೀಟರ್ ಆಗುತ್ತೆ. ಹಾಗಾಗಿ ಉದ್ದ ಇಂಟು ಅಗಲ ಮಾಡಿದ್ರೆ 1000 ಚದರ ಮೀಟರ್ ಉದ್ಯಾನವನದ ವಿಸ್ತೀರ್ಣ ಬರುತ್ತೆ. ಹಾಗಾಗಿ ಅಗಲ 20 ಮೀಟರ್ ಇದೆ. ನೆಕ್ಸ್ಟ್ ಒನ್, ಒಂದು ಕೋಣೆಯ ನೆಲದ ಉದ್ದ 5 ಮೀಟರ್ ಮತ್ತು ಅಗಲ 4 ಮೀಟರ್ ಇದೆ. ನೆಲದ ಮೇಲೆ ಬಾಹುಗಳ ಉದ್ದ 3 ಮೀಟರ್ ಇರುವ ಒಂದು ಚೌಕಾಕಾರದ ಕಾರ್ಪೆಟ್ ಹಾಕಿದೆ. ಕಾರ್ಪೆಟ್ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ನೀವು ಈ ಕ್ವಶನ್ಸ್ಗಳೆಲ್ಲನೂ ಈ ಫಸ್ಟಿಂದ ಆಗಿರಬಹುದು. ಈ ಕ್ವಶನ್ಸ್ಗಳೆಲ್ಲನೂ 2 ಸಲ 3 ಸಲ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅರ್ಥ ಮಾಡ್ಕೊಂಡಾದಮೇಲೆ ನಾವು ಏನನ್ನ ಬಿಡಿಸ್ಬೇಕು ಅಂತ ನೀವು ಯೋಚನೆ ಮಾಡಬೇಕು. ಫಸ್ಟು ತಿಳ್ಕೊಬೇಕು. ನೋಡಿ, ಒಂದು ಕೋಣೆಯ ನೆಲದ ಉದ್ದ 5 ಮೀಟರ್ ಮತ್ತು ಅಗಲ 4 ಮೀಟರ್ ಇದೆ. ಉದ್ದ 5 ಮೀಟರ್ ಇದೆಯಂತೆ, ಅಗಲ 4 ಮೀಟರ್ ಇದೆಯಂತೆ. ನೆಲದ ಮೇಲೆ ಬಾಹುಗಳ ಉದ್ದ 3 ಮೀಟರ್ ಇರುವ ಉದ್ದ 3 ಮೀಟರ್ ಇರುವ ಚೌಕಾಕಾರದ ಕಾರ್ಪೆಟ್ ಹಾಕಿದೆ. ಚೌಕಾಕಾರ ಅಂದರೆ 4 ಬಾಹುಗಳು ಕೂಡ 3 ಮೀಟರ್ ಇರುತ್ತೆ. ಅದರ ಕಾರ್ಪೆಟ್ ಹಾಕಿದ್ದಾರೆ. ಕಾರ್ಪೆಟ್ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫಸ್ಟ್ ನಾವಿಲ್ಲಿ ಕೋಣೆಯ ನೆಲದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ಇಲ್ಲಿ ಉದ್ದ ಇಂಟು ಅಗಲ ಕೊಟ್ಟಿದ್ದಾರೆ, ಇದರ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ಆ ನಂತರ 3 ಮೀಟರ್ ಇರುವ ಚೌಕಾಕಾರದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ಆ ವಿಸ್ತೀರ್ಣ ಕಂಡುಕೊಂಡ್ಮೇಲೆ ಈ ವಿಸ್ತೀರ್ಣದಿಂದ ಈ ವಿಸ್ತೀರ್ಣವನ್ನು ಮೈನಸ್ ಮಾಡಿದ್ರೆ ನಮಗೆ ಕಾರ್ಪೆಟ್ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಬನ್ನಿ ಇದರ ಸೊಲ್ಯೂಷನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 5 ಮೀಟರ್ ಉದ್ದ 4 ಮೀಟರ್ ಅಗಲ ಇರುವ ಒಂದು ಚೌಕಾಕಾರದ ಕೋಣೆ ಇದೆ. ಇದಕ್ಕೆ 3 ಮೀಟರ್ ಬಾಹುಗಳಿರುವ ಚೌಕಾಕಾರದ ಕಾರ್ಪೆಟ್ನ ಹಾಕಿದ್ದಾರೆ. ಇದರ ವಿಸ್ತೀರ್ಣವನ್ನು ಫಸ್ಟ್ ನಾವು ಕಂಡುಹಿಡ್ಕೊಂಡು ಆಮೇಲೆ ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಈ ಖಾಲಿ ಉಳಿದಿದೆಯಲ್ಲ ಈ ಜಾಗ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಬನ್ನಿ, ಕೋಣೆಯ ನೆಲದ ವಿಸ್ತೀರ್ಣ ಉದ್ದ ಇಂಟು ಅಗಲ 5 ಇಂಟು 4 20 ಚದರ ಮೀಟರ್. ಈ ಕೋಣೆಯ ನೆಲದ ವಿಸ್ತೀರ್ಣ ಎಷ್ಟಿದೆ? 20 ಚದರ ಮೀಟರ್ ಇದೆ. ನೆಕ್ಸ್ಟ್, ಚೌಕಾಕಾರದ ಕಾರ್ಪೆಟ್ನ ವಿಸ್ತೀರ್ಣ. ಚೌಕಾಕಾರ ಇತ್ತಲ್ಲಪ್ಪ ಅಲ್ಲಿ 3 ಮೀಟರ್, ಅದರ ವಿಸ್ತೀರ್ಣ ಚೌಕಾಕಾರ ಅಂದಮೇಲೆ ಬಾಹು ಇಂಟು ಬಾಹು 3 ಇಂಟು 3 9 ಚದರ ಮೀಟರ್ ಇದೆ. ಕಾರ್ಪೆಟ್ ಹಾಕದಿರುವ ನೆಲದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 20 ಮೈನಸ್ 9. ಈ 20 ನೆಲದ ವಿಸ್ತೀರ್ಣ, 9 ಕಾರ್ಪೆಟ್ ಹಾಕಿರುವ ವಿಸ್ತೀರ್ಣ, 20 ಮೈನಸ್ 9 ಇದರಿಂದ ಮೈನಸ್ ಮಾಡಿದ್ರೆ ಬಾಕಿ ಉಳಿದಿದ್ದು 11 ಚದರ ಮೀಟರ್. ಈ 11 ಚದರ ಮೀಟರ್ ಕಾರ್ಪೆಟ್ ಹಾಕದಿರುವ ವಿಸ್ತೀರ್ಣ. ನೋಡಿ ಇಲ್ಲಿ ಈ ಕಾರ್ಪೆಟ್ ಇಲ್ಲಿ ಜಾಗ ಇದೆಯಲ್ಲ, ಇದು ಕಾರ್ಪೆಟ್ ಹಾಕದಿರುವ ವಿಸ್ತೀರ್ಣ ಎಷ್ಟು? 11 ಚದರ ಮೀಟರ್. ಫೋರ್ತ್ ಒನ್, 15 ಮೀಟರ್ ಉದ್ದ ಮತ್ತು 12 ಮೀಟರ್ ಅಗಲವಿರುವ ಉದ್ಯಾನವನದ 4 ಮೂಲೆಗಳಲ್ಲಿ 2 ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲವಿರುವ ಬದಿಗಳನ್ನು ಹೊಂದಿರುವ 4 ಹೂವಿನ ಹಾಸುಗಳನ್ನು ಅಗೆಯಲಾಗಿದೆ. ಹುಲ್ಲು ಹಾಸನ್ನು ಹಾಕಲು ಈಗ ಎಷ್ಟು ಪ್ರದೇಶ ಲಭ್ಯವಿದೆ? ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ಓದ್ಕೊಳ್ಳಿ. 15 ಮೀಟರ್ ಉದ್ದ ಮತ್ತು 12 ಮೀಟರ್ ಅಗಲ ಇರುವ ಉದ್ಯಾನವನದ 4 ಮೂಲೆಗಳಲ್ಲೂ ಕೂಡ 2 ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲವಿರುವ ಬದಿಗಳನ್ನು ಹೊಂದಿರುವ 4 ಹೂವಿನ ಹಾಸುಗಳನ್ನು ಅಗೆದಿದ್ದಾರಂತೆ. ಹಾಗಾದರೆ ಹುಲ್ಲು ಹಾಸನ್ನು ಹಾಕಲು ಇನ್ನು ಎಷ್ಟು ಪ್ರದೇಶ ಬಾಕಿ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅದಕ್ಕೆ ಪರಿಹಾರವಾಗಿ ನೋಡಿ ಇಲ್ಲಿ 12 ಮೀಟರ್ ಮತ್ತು 15 ಮೀಟರ್, 12 ಮೀಟರ್ ಉದ್ದ 15 ಮೀಟರ್ ಅಗಲವಿರುವ ಉದ್ಯಾನವನಕ್ಕೆ ನೋಡಿ 2 ಮೀಟರ್ ಮತ್ತು 1 ಮೀಟರ್, 2 ಮೀಟರ್ ಉದ್ದ 1 ಮೀಟರ್ ಅಗಲವಿರುವ ವಿಸ್ತೀರ್ಣ ಅಗಲ ಹೊಂದಿರುವಂತಹ ಹೂವಿನ ಹಾಸನ್ನು ಹಾಕಿದ್ದಾರೆ. ನೋಡಿ ಇಲ್ಲಿ 4 ಬದಿಗಳಲ್ಲಿ ಅಂತ ಹೇಳಿದ್ದಾರೆ. 1 2 3 4, ಈ 4 ಬದಿಗಳಲ್ಲೂ ಕೂಡ ಈ ಹೂವಿನ ಹಾಸನ್ನು ಅಗೆದಿದ್ದಾರೆ. ಈ
ಅಳತೆಗಳುಳ್ಳ ಉದ್ಯಾನವನಕ್ಕೆ 4 ಬದಿಗಳಲ್ಲೂ ಕೂಡ 2 ಮೀಟರ್ ಮತ್ತು 1 ಮೀಟರ್ ಅಳತೆಯುಳ್ಳ ಹೂವಿನ ಹಾಸನ್ನು ಹಾಕಿದ್ದಾರೆ. ಹುಲ್ಲು ಹಾಸನ್ನು ಹಾಕೋಕ್ಕೆ ಇಲ್ಲಿ ಖಾಲಿ ಇದೆಯಲ್ಲ, ಈ ಜಾಗ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಈ ಜಾಗನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಈ ಜಾಗನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗಿದೆ ಅದು ನೋಡಿ. ಉದ್ಯಾನವನದ ವಿಸ್ತೀರ್ಣ ಎಷ್ಟು? ಉದ್ದ ಇಂಟು ಅಗಲ ನಿಮ್ಗೆ ಗೊತ್ತೇ ಇದೆ ಫಾರ್ಮುಲಾ. ಉದ್ದ 15 ಮೀಟರ್, ಅಗಲ 12 ಮೀಟರ್. ಹಾಗಾಗಿ 15 ಇಂಟು 12 ಮಾಡಿದ್ರೆ 180 ಚದರ ಮೀಟರ್. ಈ ಉದ್ಯಾನವನದ ವಿಸ್ತೀರ್ಣ 180 ಚದರ ಮೀಟರ್. ಹೂವಿನ ಹಾಸಿನ ವಿಸ್ತೀರ್ಣ, ಈ ಹೂವಿನ ಹಾಸಿನ ವಿಸ್ತೀರ್ಣ ಹೊಂದಿದಾರಲ್ಲ, ಇದರ ವಿಸ್ತೀರ್ಣ ಎಷ್ಟು? ಉದ್ದ 2 ಮೀಟರ್, ಅಗಲ 1 ಮೀಟರ್. ನೋಡಿ, 2 ಇಂಟು 1 2 ಚದರ ಮೀಟರ್. ಇದರ ವಿಸ್ತೀರ್ಣ ಎಷ್ಟು? 2 ಚದರ ಮೀಟರ್. ಹಾಗಾದರೆ ಇದು ಇಂಥವು ಎಷ್ಟಿದೆ? 1 2 3 4 ಇದೆ. ಹಾಗಾಗಿ 4 2 8 ಚದರ ಮೀಟರ್. ಈ 4 ಕೂಡ ಸೇರಿಸಿದ್ರೆ ಎಷ್ಟಾಗುತ್ತೆ? 8 ಚದರ ಮೀಟರ್ ವಿಸ್ತೀರ್ಣ ಇದೆ. ಇದು ಟೋಟಲ್ ಆಗಿ 180 ಚದರ ಮೀಟರ್ ಇದೆ. ಈ 4 ಹೂವಿನ ಹಾಸಿನ ವಿಸ್ತೀರ್ಣ 8 ಚದರ ಮೀಟರ್ ಇದೆ. ನಮಗೆ ಬೇಕಾಗಿರೋದು ಈ ಖಾಲಿ ಉಳಿದಿರುವಂತಹ ಪ್ಲೇಸು. ಹುಲ್ಲು ಹಾಸನ್ನು ಹಾಕಲು ಲಭ್ಯವಿರುವ ಪ್ರದೇಶ ಎಷ್ಟು? ಈ ಲಭ್ಯವಿರುವ ಪ್ರದೇಶ ಇದರಲ್ಲಿ ನಾವು ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ. ಹಾಗಾಗಿ 180 ಮೈನಸ್ 8 ಮೈನಸ್ ಮಾಡಿದ್ರೆ 172 ಚದರ ಮೀಟರ್. ಈ ವಿಸ್ತೀರ್ಣದಿಂದ ಈ ವಿಸ್ತೀರ್ಣನ ಮೈನಸ್ ಮಾಡಿದ್ರೆ ನಮಗೆ ಬರೋದೆಷ್ಟು ಖಾಲಿ ಪ್ಲೇಸು? 172 ಚದರ ಮೀಟರಲ್ಲಿ ನಾವು ಹುಲ್ಲು ಹಾಸನ್ನು ಹಾಕ್ಬೋದಾಗಿದೆ. 5th ಒನ್, ಎ ಆಕೃತಿಯ ವಿಸ್ತೀರ್ಣ 18 ಚದರ ಮಾನಗಳು ಮತ್ತು ಬಿ ಆಕೃತಿಯ ವಿಸ್ತೀರ್ಣ 20 ಚದರ ಮಾನಗಳು ಆಗಿವೆ. ಬಿ ಆಕೃತಿಗಿಂತ ಎ ಆಕೃತಿಯ ಸುತ್ತಳತೆಯು ಹೆಚ್ಚು ಉದ್ದವಿದೆ. ನೀಡಿರುವ ನಿಬಂಧನೆಗಳನ್ನು ಪೂರೈಸುವಂತಹ 2 ಆಕೃತಿಗಳನ್ನು ರಚಿಸಿ. ನೋಡಿ, ಇಲ್ಲಿ ಎ ಆಕೃತಿಯ ವಿಸ್ತೀರ್ಣ 18 ಚದರ ಮಾನಗಳು. ಇಲ್ಲಿ ವಿಸ್ತೀರ್ಣನೆ ಕೊಟ್ಬಿಟ್ಟಿದ್ದಾರೆ, 18 ಚದರ ಮಾನಗಳಿದೆಯಂತೆ. ಬಿ ಆಕೃತಿಯ ವಿಸ್ತೀರ್ಣ 20 ಚದರ ಮಾನಗಳಿದೆಯಂತೆ. ಇಲ್ಲೂ ಕೂಡ ವಿಸ್ತೀರ್ಣನೆ ಕೊಟ್ಟಿದ್ದಾರೆ. ಆದರೆ ಬಿ ಆಕೃತಿಗಿಂತ ಎ ಆಕೃತಿಯ ಸುತ್ತಳತೆ ಹೆಚ್ಚು ಉದ್ದ ಇದೆಯಂತೆ. ನೀಡಿರುವ ನಿಬಂಧನೆಗಳನ್ನು ಪೂರೈಸುವ 2 ಆಕೃತಿಗಳನ್ನು ರಚಿಸಬೇಕಂತೆ. ನೋಡಿ, ಇಲ್ಲಿ ವಿಸ್ತೀರ್ಣಗಳನ್ನೇ ಕೊಟ್ಬಿಟ್ಟಿದ್ದಾರೆ. ಒಂದು 18 ಚದರಮಾನ, ಇನ್ನೊಂದು ಬಿ ಆಕೃತಿದು 20 ಚದರಮಾನ. ಆದರೆ ಬಿಗಿಂತ ಎ ಆಕೃತಿಯ ಸುತ್ತಳತೆ ಜಾಸ್ತಿ ಇದೆಯಂತೆ. ಈಗ ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದರ ಪ್ರಕಾರ 2 ಆಕೃತಿಗಳನ್ನ ರಚಿಸಿ ನೀವೇ. ಅಂದರೆ ಇಲ್ಲಿ ಅಳತೆಗಳು ಕೊಟ್ಟಿಲ್ಲ, ಉದ್ದ ಎಷ್ಟು ಅಗಲ ಎಷ್ಟು ಅನ್ನೋದು ಕೊಟ್ಟಿಲ್ಲ. ನಾವು ಈ ನಿಬಂಧನೆಗಳಿಗೆ ಅನುಗುಣವಾಗಿ ನಾವು ಅದರ ಉದ್ದ ಅಳತೆನ ಕಂಡಿಡ್ಕೊಂಡು, ಇದು ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ ನೋಡಿ, ಎ ಆಕೃತಿಯ ಸುತ್ತಳತೆ ಇದಕ್ಕಿಂತ ಜಾಸ್ತಿ ಇದೆಯಂತೆ. ಹಾಗಾಗಿ ಇದರ ಅನುಗುಣವಾಗಿ ಅಳತೆಗಳನ್ನ ತಗೊಂಡು 2 ಆಕೃತಿಗಳನ್ನು ರಚಿಸೋಣ ಬನ್ನಿ. ನೋಡಿ, 5th ಕ್ವಶನ್ಗೆ ಪರಿಹಾರವಾಗಿ ಎ ಆಕೃತಿಯ ವಿಸ್ತೀರ್ಣ ನೋಡಿ ಎಷ್ಟು ಅಂತ ಕೊಟ್ಟಿದ್ದಾರೆ? 18 ಚದರಮಾನಗಳು ಅಂತ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದರೆ 18 ಚದರಮಾನಗಳು ಬರಬೇಕಾದ್ರೆ ಉದ್ದ ಒಂದು ಏನಾಗಿರ್ಬೋದು? ಇದು ನಮ್ಮ ಇಮ್ಯಾಜಿನೇಷನ್. ಉದ್ದ ಏನಾಗಿರ್ಬೋದು? 9 ಇರ್ಬೋದು. ಅಗಲ ಏನಾಗಿರ್ಬೋದು? 2 ಇರ್ಬೋದು. ಹಾಗಾಗಿ ಉದ್ದ ಇಂಟು ಅಗಲ ಎಷ್ಟಾಗುತ್ತೆ? 9 ಇಂಟು 2 18 ಚದರಮಾನಗಳು ಬರಬಹುದು. 18 ಚದರಮಾನಗಳು ಬರಬೇಕು ಅಂದರೆ ಉದ್ದ 9 ಆಗಿರಬಹುದು, ಅಗಲ 2 ಆಗಿರ್ಬೋದು. ಹಾಗಾಗಿ 9 18 ಚದರಮಾನಗಳು ಅಳತೆ ಇರಬಹುದು ಅಂತ ನಾವು ಬರ್ಕೊಂಡಿದ್ದೀವಿ. ನೋಡಿ, ಇದಾಯಿತು, ಒಂದಾಯಿತು. 18 ಚದರಮಾನಗಳು ಅವರು ವಿಸ್ತೀರ್ಣ ಕೊಟ್ಟಿದ್ದಾರೆ. ಅದರ ಉದ್ದ ಅಗಲ 9 ಇಂಟು 2 ಇರ್ಬೋದು ಅಂತ ನಾವು ಅನ್ಕೋತಾ ಇದ್ದೀವಿ. ನೆಕ್ಸ್ಟು ಬಿ ಆಕೃತಿಯ ವಿಸ್ತೀರ್ಣ. ಅಲ್ಲೂ ಉದ್ದ ಇಂಟು ಅಗಲ ಕೊಟ್ಟಿಲ್ಲ, ಅದರ ವಿಸ್ತೀರ್ಣ ಏನು ಕೊಟ್ಟಿದ್ದಾರೆ? 20 ಚದರಮಾನಗಳು ಅಂತ ಕೊಟ್ಟಿದ್ದಾರೆ. 20 ಚದರಮಾನಗಳು ಅಂದರೆ ಉದ್ದ ಎಷ್ಟಾಗಿರ್ಬೋದು? 5 ಆಗಿರ್ಬೋದು, ಅಗಲ ಎಷ್ಟಾಗಿರ್ಬೋದು? 4 ಆಗಿರ್ಬೋದು. ಹಾಗಾಗಿ 5 4 20 ಚದರಮಾನಗಳು ಅಂತ ನಾವು ಬರ್ಕೊಂಡಿರೋಣ. ನೆಕ್ಸ್ಟು ಎ ಆಕೃತಿಯ ಸುತ್ತಳತೆ. ಅವ್ರು ಕೇಳಿರೋದು ಎ ಆಕೃತಿಯ ಸುತ್ತಳತೆ ಬಿ ಆಕೃತಿಗಿಂತ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಅಳತೆಯನ್ನು ಹಾಕ್ಕೊಂಡಿರೋ ಪ್ರಕಾರ ಎಷ್ಟು ಸುತ್ತಳತೆ ಬರುತ್ತೆ ನೋಡೋಣ ಬನ್ನಿ. ಎ ಆಕೃತಿಯ ಸುತ್ತಳತೆ ನೋಡಿ, ಇದೊಂದು ಎ ಆಕೃತಿ ರಚಿಸಿದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ಸುತ್ತಳತೆ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ? 2 ಇಂಟು ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಎಷ್ಟು ಹಾಕ್ಕೊಂಡಿದ್ದೀವಿ? 9 ಪ್ಲಸ್ ಅಗಲ 2. ಹಾಗಾಗಿ 2 ಇಂಟು 9 ಪ್ಲಸ್ 2 11. 11 22 ಮಾನಗಳು.
ಸುತ್ತಳತೆ ಎಷ್ಟು ಬಂತು? ಇದು ಎ ಆಕೃತಿ, ಇಲ್ಲೇ ಬರೆದಿದ್ದೀನಿ ನೋಡಿ. ಈ ಎ ಆಕೃತಿಗೆ 9 ಉದ್ದ ಹಾಕೊಂಡಿದ್ದೀವಿ, 2 ಮೀಟರ್ ಅಂದ್ಕೊಳ್ಳಿ. ಏನು ಹಾಕೊಂಡಿದ್ದೀವಿ? ಅಗಲ ಹಾಕೊಂಡಿದ್ದೀವಿ. ಇದರ ಸುತ್ತಳತೆ ಎಷ್ಟು ಬಂದು ನಮಗೆ? 22 ಮಾನಗಳಿದೆ. ಹಾಗೆ ಬಿ ಆಕೃತಿಯನ್ನು ಫಸ್ಟ್ ನೋಡ್ಕೊಳ್ಳೋಣ. ಆಗ ಯಾವುದು ಉದ್ದ ಇದೆ, ನಾವು ಹಾಕೊಂಡಿರೋ ಮೆಜರ್ಮೆಂಟು ಕರೆಕ್ಟಾ ರಾಂಗ್ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬಿ ಆಕೃತಿಯ ಸುತ್ತಳತೆ ನಾವೇನು ತಗೊಂಡಿದ್ದೀವಿ? ಇಲ್ಲಿ ಬಿ ಆಕೃತಿಗೆ ಉದ್ದ 5 ತಗೊಂಡಿದ್ದೀವಿ, ಅಗಲ 4 ತಗೊಂಡಿದ್ದೀವಿ. ಹಾಗಾಗಿ ನೋಡಿ ಇಲ್ಲಿ ಇದು ಒಂದು ಬಿ ಆಕೃತಿ, ಉದ್ದ 5 ಮೀಟರ್ ಇದೆ, ಅಗಲ 4 ಮೀಟರ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಬಿ ಆಕೃತಿ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ ಫಾರ್ಮುಲಾ. 2 ಇಂಟು ಉದ್ದ ಎಷ್ಟು? 5 ಪ್ಲಸ್ ಅಗಲ ಎಷ್ಟು? 4. ಹಾಗಾಗಿ 2 ಇಂಟು 5 ಪ್ಲಸ್ 4 9, 9 18 ಮಾನಗಳು. ಎಸ್, ಕರೆಕ್ಟ್ ಅಲ್ವಾ? ನಮ್ಮ ಇಮ್ಯಾಜಿನೇಷನ್ನು, ನಾವು ಹಾಕೊಂಡಿರೋ ಅಳತೆಗಳು ಕರೆಕ್ಟಾಗಿವೆ. ಹೇಗೆ ಕರೆಕ್ಟಾಗಿವೆ ನೋಡಿ. ಅವರು ಇಲ್ಲಿ ಉದ್ದ ಇಂಟು ಅಗಲ ಕೊಟ್ಟಿಲ್ಲ ನಮಗೆ. 18 ಚದರ ಮನೆಗಳು ವಿಸ್ತೀರ್ಣ ಕೊಟ್ಟಿದ್ರು, ನಾವು ಉದ್ದ 9 ಅಗಲ 2 ಅಂತ ಹಾಕೊಂಡಿದ್ವಿ. ಸೊ 18 ಚದರ ಮನೆಗಳು ರೈಟ್. ನೆಕ್ಸ್ಟ್ ಇಲ್ಲೂ ಕೂಡ 5 ಇಂಟು ಅಂತ ನಾವೇ ಹಾಕೊಂಡ್ವಿ, ರೈಟ್. ಆಮೇಲೆ ಅವರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಎ ಆಕೃತಿಯ ಸುತ್ತಳತೆ ಬಿ ಆಕೃತಿಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದೆ. ಜಾಸ್ತಿ ಇದೆ ಅಂತಲೇ ಕಡೆ ಹೇಳಿದ್ದಾರೆ. ಇಲ್ಲಿ ಜಾಸ್ತಿ ಇದೆ ಅಲ್ವಾ? ನೋಡಿ ಇಲ್ಲಿ ಎ ಆಕೃತಿಯ ಸುತ್ತಳತೆ ಎಷ್ಟಿದೆ? 22 ಮನಗಳು. ಹಾಗೆ ಬಿ ಆಕೃತಿಯ ಸುತ್ತಳತೆ ಎಷ್ಟಿದೆ? 18 ಮನಗಳು. ಹಾಗಾದರೆ ಎ ಆಕೃತಿಯ ಸುತ್ತಳತೆ ಜಾಸ್ತಿ ಇದೆ. ಹಾಗಾಗಿ ಅದರ ಮೆಜರ್ಮೆಂಟು ಈ ಥರ ಇರಬಹುದು. ಒಂದು 5 ಮೀಟ್ರು, ಬಿ ಆಕೃತಿದ್ದು 4 ಮೀಟರ್ ಅಗಲ, ಎ ಆಕೃತಿದ್ದು 9 ಮೀಟರ್ ಉದ್ದ, 2 ಮೀಟರ್ ಅಗಲ ಇರಬಹುದು. ಇದಕ್ಕೆ ನಾವು ಆಕೃತಿಗಳನ್ನ ರಚಿಸ್ಕೋಬಹುದಾಗಿದೆ. ನೆಕ್ಸ್ಟ್ 6th ಒನ್, ನಿಮ್ಮ ಪುಸ್ತಕದ ಪುಟದಲ್ಲಿ ಮೇಲೆ ಮತ್ತು ಕೆಳಗೆ 1 ಸೆಂಟಿಮೀಟರ್ ಹಾಗೂ ಎಡ ಮತ್ತು ಬಲ ಬದಿಗಳಿಂದ 1.5 ಸೆಂಟಿಮೀಟರ್ ಅಂತರ ಇರುವಂತೆ ಒಂದು ಆಯತಾಕಾರದ ಗಡಿಯನ್ನು ಎಳೆಯಿರಿ. ಗಡಿಯ ಸುತ್ತಳತೆ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ನಿಮ್ಮ ಪುಸ್ತಕ ಇದೆಯಲ್ಲಪ್ಪ, ಇಲ್ಲಿದೆಯಲ್ಲ ಆಯತಾಕಾರದ ಪುಸ್ತಕ, ನೋಡ್ತಾ ಇದ್ದೀರಲ್ವ ಇಲ್ಲಿ ಅವ್ರು ಕೊಟ್ಟಿರೋದು ಈ ಪುಸ್ತಕದಲ್ಲಿ ಮೇಲೆ ಮತ್ತು ಕೆಳಗೆ 1 ಸೆಂಟಿಮೀಟರ್ ಗಡಿನ ಹಾಕೋಬೇಕು. ಗಡಿ ಅಂದ್ರೆ ನೋಡಿ, ಇಲ್ಲಿ ಹೀಗೆ ಒಂದು ಲೈನ್ ಹಾಕೋಬೇಕು. 1 ಸೆಂಟಿಮೀಟರ್ ಹಾಕೋಬೇಕು. ಮೇಲೆ ಮತ್ತು ಕೆಳಗೆ 1 ಸೆಂಟಿಮೀಟರ್ ಹಾಕೋಬೇಕು. ಎಡ ಮತ್ತು ಬಲ ಬದಿಗಳಿಂದ 1.5 ಹಾಕೋಬೇಕು. ಗೆರೆನ ಹಾಕೊಂಡು ಅದರ ಸುತ್ತಳತೆ ಎಷ್ಟಿರುತ್ತದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ನೋಡಿ, ನಿಮ್ಮ ಪುಸ್ತಕದಲ್ಲಿ ಮೇಲೆ ಮತ್ತು ಕೆಳಗೆ 1 ಸೆಂಟಿಮೀಟರ್ ಅಂತರ ಇರುವಂತೆ 1 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟು, ಇಲ್ಲೂ 1 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡು ನಿಮ್ಮ ಸ್ಕೇಲಲ್ಲಿ ನೀವು ಈ ಬಾರ್ಡರ್ಗಳನ್ನ ಹಾಕೋಬೇಕು. ನೋಡಿ, 1 ಸೆಂಟಿಮೀಟರ್ ಇದೆ, 1 ಸೆಂಟಿಮೀಟರ್ ಇದೆ ಮೇಲೆ ಮತ್ತು ಕೆಳಗೆ. ಎಡ ಮತ್ತು ಬಲಗಳಲ್ಲಿ 1.5 ಸೆಂಟಿಮೀಟರ್ 1.5 ಸೆಂಟಿಮೀಟರ್ ಹಾಕೊಂಡಿದ್ದೀನಿ ನಾನು ಇಲ್ಲಿ ಅಳತೆ ಮಾಡಿಕೊಂಡು. ಸ್ಕೇಲಲ್ಲಿ ಅಳತೆ ಮಾಡ್ಕೊಂಡು ನೀವು ಹಾಕೊಳ್ಳಿ. ಈ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಬಾರ್ಡ್ರನ್ನ ಬಿಟ್ಟು ಈ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೀವು ಮೆಜರ್ ಮಾಡಿಕೊಂಡ್ರೆ ಸುತ್ತಳತೆ ಕಂಡುಹಿಡಿಯೋಕ್ಕೆ ಈಸಿ. ಆದರೆ ಇವರು ಇಷ್ಟನ್ನು ಬಿಟ್ಟು ಬಾರ್ಡರ್ ಹಾಕಿ ಅಂತ ನಿಮ್ಗೆ ಹೇಳ್ತಿರೋದು. ಇದು ಗಡಿ ಅಂತ ಹೇಳಿದಾರಲ್ವಾ, ಇಷ್ಟನ್ನು ಬಿಟ್ಟು ನೀವು ಗಡಿ ಹಾಕಿ ಮತ್ತು ಇದರ ಸುತ್ತಳತೆಯನ್ನು ನೀವೀಗ ಮೆಜರ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಾನು ಮೆಜರ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಮಾಡ್ತೀನಿ. ನೀವು ಕೂಡ ಮೆಜರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬರುತ್ತೆ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಇಲ್ಲಿ ನಾನು ಮೆಜರ್ ಮಾಡ್ಕೊಂಡಿದ್ದೀನಿ, ಅದ್ರ ಪ್ರಕಾರ ಈಗ ನಾವು ಮಾಡೋಣ ಬನ್ನಿ. ನೋಡಿ, ಅಲ್ಲಿ ನಾನು ಹಾಕಿರೋದು ಉದ್ದ ಎಷ್ಟಿದೆ? 14.5 ಸೆಂಟಿಮೀಟರ್ ಇದೆ. ಅಗಲ ಎಷ್ಟಿದೆ? 22.2 ಸೆಂಟಿಮೀಟರ್ ಇದೆ. ಅಂದರೆ ನೋಡಿ, ಇಲ್ಲಿ ಈ ಉದ್ದ ಇಲ್ಲಿಂದ ಇಲ್ಲಿಗೆ 14.5 ಸೆಂಟಿಮೀಟರ್ ಇದೆ. ಇದು ಅಗಲ, ಈ ಅಗಲ ನನಗೆ ಇಲ್ಲಿ 22.2 ಸೆಂಟಿಮೀಟರ್ ಇದೆ. ನೀವು ಸ್ಕೇಲಲ್ಲಿ ಈ ಮಾರ್ಜಿನನ್ನು ಹಾಕ್ಕೊಂಡು, ಈ ಗಡಿಯನ್ನು ಹಾಕ್ಕೊಂಡು ನೀವು ಅಳತೆ ಮಾಡ್ಕೊಂಡು ನೋಡ್ಕೊಳ್ಳಿ. 14.5 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 22.2 ಸೆಂಟಿಮೀಟರ್ ಇದೆ. ಹಾಗಾಗಿ ಪುಸ್ತಕದ ಗಡಿಯ ಸುತ್ತಳತೆ ಅಂದರೆ ಈಗ ಏನು ಬಂತು ನಮ್ಗೆ? ಇಲ್ಲೊಂದು ಆಯತ ಬಂತು. ಹಾಗಾಗಿ ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ, ಈ ಫಾರ್ಮುಲಾ. 2 ಇಂಟು ಉದ್ದ ಎಷ್ಟಪ್ಪ? 14.5 ಸೆಂಟಿಮೀಟರ್. ಅಗಲ ಎಷ್ಟು? 22.2 ಸೆಂಟಿಮೀಟರ್. ಸೊ 2 ಇಂಟು ಇವೆರಡನ್ನ ಪ್ಲಸ್ ಮಾಡಿದ್ರೆ 36.7. ಈ 36.7 ಇಂಟು 2 ಮಾಡಿದ್ರೆ
73.4 ಸೆಂಟಿಮೀಟರ್. ಹಾಗಾಗಿ ನಮಗೆ ಪುಸ್ತಕದ ಗಡಿಯ ಸುತ್ತಳತೆ ಎಷ್ಟು ಬರ್ತಾ ಇದೆ? 3.4 ಸೆಂಟಿಮೀಟರ್ ಇದೆ. 7th one, ಗಾತ್ರ 12 ಮಾನಗಳು ಇಂಟು 8 ಮಾನಗಳಿರುವ ಒಂದು ಆಯತವನ್ನು ರಚಿಸಿ. ಅದರ ಗಾತ್ರ 12 ಮಾನ ಇಂಟು 8 ಮಾನಗಳಿರುವ ಒಂದು ಆಯತವನ್ನು ರಚಿಸಿ. ಇದರೊಳಗೆ ನಿಖರವಾಗಿ ಅರ್ಧದಷ್ಟು ವಿಸ್ತೀರ್ಣವನ್ನು ಆಕ್ರಮಿಸುವ ಹಾಗೂ ಹೊರಗಿನ ಆಯತವನ್ನು ಸ್ಪರ್ಶಿಸದಂತೆ ಮತ್ತೊಂದು ಆಯತವನ್ನು ರಚಿಸಿ. ಗಾತ್ರ ಎಷ್ಟಾಗಿರಬೇಕು? 12 ಮಾನ ಇಂಟು 8 ಮಾನಗಳಾಗಿರಬೇಕು. ಅಂತ ಆಯತವನ್ನು ನಾವು ರಚಿಸ್ಕೋಬೇಕು. ಇದರೊಳಗೆ ನಿಖರವಾಗಿ ಅರ್ಧದಷ್ಟು ವಿಸ್ತೀರ್ಣವನ್ನು ಆಕ್ರಮಿಸುವ, ಹೊರಗಿನ ಆಯತವನ್ನು, ಹೊರಗೆ ಆಯತ ಇರುತ್ತಲ್ಲ ಅದನ್ನು ಟಚ್ ಮಾಡಬಾರ್ದು, ಸ್ಪರ್ಶಿಸದಂತೆ ಮತ್ತೊಂದು ಆಯತವನ್ನು ರಚಿಸಿ ಅಂತ ಕೇಳಿದ್ದಾರೆ. ನೋಡಿ, ಅದರ ಉದ್ದ 12 ಮಾನಗಳಾಗಿರುತ್ತೆ, ಅಗಲ 8 ಮಾನಗಳಾಗಿರುತ್ತೆ. ನೋಡಿ, ಇಲ್ಲಿ ಇದನ್ನ ಹೊರಗಿನ ಆಯತ ಅಂತ ಕರ್ಕೊಳ್ಳೋಣ, ಇದನ್ನ ಒಳಗಿನ ಆಯತ ಅಂತ ಕರ್ಕೊಳ್ಳೋಣ. ಇಲ್ಲಿ 12, 8 ಮಾನಗಳಿರುವ ಒಂದು ಆಯತ ಇದೆ. ಈ ಆಯತಕ್ಕೆ ನಾವು ಟಚ್ ಮಾಡದಂತೆ ಇದರ ವಿಸ್ತೀರ್ಣಕ್ಕೆ ಕರೆಕ್ಟಾಗಿ ಅರ್ಧ ಇರುವಂತೆ ನಾವು ಒಂದು ವಿಸ್ತೀರ್ಣವನ್ನು ಇದಕ್ಕೆ ಟಚ್ ಮಾಡ್ದಂಗೆ ಒಳಗಡೆ ಹಾಕಬೇಕು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾವು ಹಾಕಬೇಕಂದ್ರೆ ಫಸ್ಟ್ ಏನು ಮಾಡಬೇಕು? ನನಗೆ ಈ ಹೊರ ಆಯತದ ವಿಸ್ತೀರ್ಣ ಗೊತ್ತಾಗಬೇಕು. ಹೊರ ಆಯತದ ವಿಸ್ತೀರ್ಣ ಗೊತ್ತಾದರೆ ನಮಗೆ ಅರ್ಧದಷ್ಟು ಅಂದರೆ ಅರ್ಧ ಎಷ್ಟಾಗುತ್ತೆ ಅದನ್ನು ನಾವಿಲ್ಲಿ ಹಾಕೋಬೋದು. ಹಾಗಾಗಿ ಹೊರ ಆಯತದ ವಿಸ್ತೀರ್ಣ ಉದ್ದ 8 ಅಗಲ 12 ಇಂಟು 8 12 96 ಚದರ ಮಾನಗಳು. ಈ ಹೊರ ಆಯತದ ವಿಸ್ತೀರ್ಣ ಎಷ್ಟಿದೆಯಪ್ಪ? 12 96 ಚದರ ಮಾನಗಳಿದೆ. ಹಾಗಾಗಿ ಹೊರ ಆಯತದ ವಿಸ್ತೀರ್ಣದ ಅರ್ಧದಷ್ಟು ಅಂತಂದರೆ 96 ಚದರ ಮಾನಗಳಿದೆ. ಅರ್ಧ ಅಂದರೆ ಕೆಳಗಡೆ 2ರಿಂದ ನಾವು ಭಾಗ ಮಾಡಬೇಕು. ಹಾಗಾಗಿ ಅರ್ಧದಷ್ಟು ಅಂದರೆ 96/2 ಎಷ್ಟಾಗುತ್ತೆ? 48 ಚದರ ಮಾನಗಳು ಬರುತ್ತೆ. ಹಾಗಾಗಿ ಒಳ ಆಯತದ ವಿಸ್ತೀರ್ಣ ಎಷ್ಟಾಗಿರಬೇಕು? 48 ಚದರ ಮಾನಗಳಾಗಿರಬೇಕು. ಇದು ಹೊರ ಆಯತ. ಈ ಒಳ ಆಯತದಲ್ಲಿ ನಾವು ಕರೆಕ್ಟಾಗಿ ಇದು ಟಚ್ ಮಾಡ್ದೇ ಒಂದು ಆಯತನ ಕೂರಿಸ್ತೀನಿ ಅಂತಂದರೆ ಅದು 48 ಚದರ ಮಾನಗಳ ವಿಸ್ತೀರ್ಣವನ್ನು ಹೊಂದಿರಬೇಕು. 48 ಚದರ ವಿಸ್ತೀರ್ಣ ಹೊಂದಿರಬೇಕು ಅಂತಂದರೆ ಅದರ ಉದ್ದ ಎಷ್ಟಾಗಿರಬೇಕು? 8 ಮೀಟರ್ ಆಗಿರಬೇಕು, 8 ಮಾನಗಳಾಗಿರಬೇಕು, ಅಗಲ 6 ಮಾನಗಳಾಗಿರಬೇಕು. ಆಗ 8 48 ಚದರ ಮಾನಗಳು ಆಗುತ್ತೆ. ಸೊ ಉದ್ದ ಎಷ್ಟು? 8 ಮಾನಗಳಿರುವ, ಅಗಲ 6 ಮಾನಗಳಿರುವ ಹೊರ ಆಯತಕ್ಕೆ ಸ್ಪರ್ಶಿಸದಂತೆ ಒಳ ಆಯತ ಎಷ್ಟಾಗಿರುತ್ತೆ? ವಿಸ್ತೀರ್ಣ ಎಷ್ಟಾಗಿರುತ್ತೆ? 48 ಚದರ ಮಾನಗಳು. ನೋಡಿ, ಇದು ಹೊರ ಆಯತ, ಇದು ಒಳ ಆಯತ. ಈ ಆಯತದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೊಂಡು ಅದರಲ್ಲಿ ಅರ್ಧ ಮಾಡಿ ಅದು 48 ಚದರ ಮಾನಗಳು ಬಂದಿದ್ದು. 48 ಚದರ ಮಾನಗಳು ಬರಬೇಕು ಅಂದರೆ ಅದರ ಉದ್ದ ಎಷ್ಟಾಗಿರ್ಬಹುದು, ಅಗಲ ಎಷ್ಟಾಗಿರ್ಬೋದು ಅಂತ ನಾವಿಲ್ಲಿ ಬರ್ಕೊಂಡು ಅದು 48 ಚದರ ಮಾನಗಳು ಬಂದಿರೋದ್ರಿಂದ ಒಳ ಆಯತವನ್ನು ಇಲ್ಲಿ ಹಾಕಿದ್ವಿ. ನಿಖರವಾಗಿ ಅರ್ಧದಷ್ಟು ಬರುವಂತೆ ನಾವಿಲ್ಲಿ ಹಾಕಿದ್ವಿ. 8th one, ಒಂದು ಚೌಕಾಕಾರದ ಹಾಳೆಯನ್ನು ಅರ್ಧದಷ್ಟು ಮಡಿಚಲಾಗಿದೆ. ನಂತರ ಚೌಕವನ್ನು ಮಡಚಿದ ಉದ್ದಕ್ಕೂ 2 ಆಯತಗಳಾಗಿ ಕತ್ತರಿಸಲಾಗಿದೆ. ಚೌಕದ ಗಾತ್ರವನ್ನು ಲಕ್ಷಿಸದೆ ಮುಂದಿನ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಯಾವಾಗಲೂ ನಿಜವಾಗಿರುತ್ತದೆ. ಇಲ್ಲಿ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ಚೌಕಾಕಾರದ ಹಾಳೆ ಇದೆ, ಅದನ್ನು ಅರ್ಧಕ್ಕೆ ಮಡಚಿದ್ದಾರೆ. ಮಡಚಿದ ಮೇಲೆ ಆ ಮಡಚಿದ ಉದ್ದಕ್ಕೂ ಕತ್ತರಿಸಿದರೆ 2 ಆಯತಗಳು ಸಿಗ್ತವೆ ನಮಗೆ. ಆದರೆ ಚೌಕದ ಗಾತ್ರವನ್ನು ಲಕ್ಷಿಸದೆ ಇಲ್ಲಿ ಹೇಳಿಕೆ ಕೇಳ್ಕೊಟ್ಟಿದ್ದಾರಲ್ಲಪ್ಪ, ಈ ಹೇಳಿಕೆಗಳಲ್ಲಿ ಯಾವುದಾದ್ರೂ ಒಂದು ಸರಿಯಾಗಿದೆ, ಅದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಅಲ್ಲಿ ಫಸ್ಟ್ ಕ್ವೆಶ್ಚನ್ ಎ, ಪ್ರತಿ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಚೌಕಾಕಾರದ ಹಾಳೆಯನ್ನು ನಾವು ಕಟ್ ಮಾಡ್ಕೊಂಡ್ವಲ್ಲ, ಅವಾಗ 2 ಆಯತಗಳು ಸಿಗ್ತದಲ್ವಾ, ಪ್ರತಿ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಹೇಳಿದರೆ. ನೋಡೋಣ ಈ ಹೇಳಿಕೆ ತಪ್ಪೋ ಸರಿನೋ ಅಂತ. ಬನ್ನಿ ನೋಡಿ ಮಕ್ಕಳೇ, ಇಲ್ಲೊಂದು ಆಯತ ಇದೆ,
ಅದರ ಬಾಹು 8 ಸೆಂಟಿಮೀಟರ್ ಇದೆ. ಅಂದರೆ ಇದು ಕೂಡ 8 ಸೆಂಟಿಮೀಟರು, 8 ಸೆಂಟಿಮೀಟರ್, 8 ಸೆಂಟಿಮೀಟರ್, 8 ಸೆಂಟಿಮೀಟರ್. ಹಾಗಾಗಿ ಇದು ಒಂದು ಚೌಕ. ಇಲ್ಲೊಂದು ಚೌಕ ಇದೆ, ಅದರ ಹೆಸರು ಎ. ಇದು 8 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ. ನೋಡಿ, ಇದನ್ನು ಈ ಹಾಳೆಯನ್ನು, ಚೌಕಾಕಾರದ ಹಾಳೆಯನ್ನು ಮಧ್ಯಕ್ಕೆ ನಾನು ಕರೆಕ್ಟಾಗಿ ಮಡಚಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಮಡಚಿದ್ದೀನಿ. ಈ ಗೆರೆಗೆ ಕರೆಕ್ಟಾಗಿ ಕಟ್ ಮಾಡಿದೆ. ಕಟ್ ಮಾಡಿದಾಗ ನನಗೇನಾಯಿತು, ಇಲ್ಲಿ 2 ಆಯತಗಳು ಸಿಕ್ಕಿದ್ವು. ನೋಡಿ, ಇದು A1 ಆಯತ, ಇದು A2 ಆಯತ ಅಂತ ಹೇಳ್ತೀನಿ ಅಂತ ಕರಿತೀನಿ ನಾನು. ಇದು A1, ಇದು A2. ಆವಾಗ ಏನಾಯಿತು, ಇಲ್ಲಿ 8 ಸೆಂಟಿಮೀಟರ್, ಈ ಬಾಹುವಿನ ಅಳತೆ ಎಷ್ಟಿತ್ತು, 8 ಸೆಂಟಿಮೀಟರೇ ಇತ್ತು. ಈ 8 ಸೆಂಟಿಮೀಟರ್ ಇತ್ತಲ್ಲಪ್ಪ, ಇಲ್ಲಿಗೆ ನಾವು ಮಧ್ಯಕ್ಕೆ ಕಟ್ ಮಾಡಿದ್ರೆ ಇದು ಏನಾಯಿತು, 2 ಸಮನಾಗಿ ಕಟ್ ಮಾಡಿದಾಗ ಇಲ್ಲಿ 4 ಹೋಯಿತು, ಇಲ್ಲಿ 4 ಹೋಯಿತು. ಹಾಗಾಗಿ ಇಲ್ಲೇನಾಯಿತು, ಇದು 4 ಸೆಂಟಿಮೀಟರ್ ಆಯಿತು, ಇದು 4 ಸೆಂಟಿಮೀಟರ್ ಆಯಿತು. ಹಾಗಾಗಿ ಇದು ಸೇರಿದ್ರೆ 8 ಸೆಂಟಿಮೀಟರ್ ಅಂತ ಆಯಿತು. ನೀವು ಫಸ್ಟ್ ಕ್ವೆಶ್ಚನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೌಕಾಕಾರದ ಹಾಳೆ ಇದೆ. ಈ ಚೌಕಾಕಾರದ ಹಾಳೆಯನ್ನು ಸಮನಾಗಿ ಮಡಚಿದರೆ ನಮಗೆ ಆ ಮಡಚಿದ ನೇರಕ್ಕೆ ನಾವು ಕಟ್ ಮಾಡಿದ್ರೆ ನಮಗೆ 2 ಆಯತಗಳು ಸಿಕ್ಕದಾದ್ಮೇಲೆ ನಮಗೆ ಗೊತ್ತಾಗಿದೆ 8 ಸೆಂಟಿಮೀಟರ್ ಅಂತ. 8 ಸೆಂಟಿಮೀಟರ್ ಇಲ್ಲಿ ಮಾತ್ರ ಡಿವೈಡ್ ಆಗಿರುತ್ತೆ. A1 4, ಯಾಕೆಂದರೆ ಇದು ಆಯತ ಆಯ್ತಲ್ಲಪ್ಪ, 4 ಸೆಂಟಿಮೀಟರ್ ಆಗಿರುತ್ತೆ, ಈ ಕಡೆ 4 ಸೆಂಟಿಮೀಟರ್ ಆಗಿರುತ್ತೆ. ಅಲ್ಲಿ ಕ್ವೆಶ್ಚನ್ ಏನು ಕೇಳಿದ್ದಾರೆ, ಚೌಕದ ವಿಸ್ತೀರ್ಣಕ್ಕಿಂತ ಈ ಆಯತಗಳ ಅಂದರೆ A1 ಆಯತದ್ದು ಮತ್ತು A2 ಆಯತದ್ದು ಪ್ರತಿ ಆಯತಗಳ ಅಂತ ಕೇಳಿದ್ದಾರೆ. ಪ್ರತಿ ಆಯತಗಳ ಅಂದರೆ A1 ಬೇರೆ, A2 ಸಪ್ರೇಟು ಅಂತ ಅರ್ಥ. ಪ್ರತಿ ಆಯತಗಳ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ದೊಡ್ಡದಾಗಿರುತ್ತೆ ಅಂದರೆ ಈ ವಿಸ್ತೀರ್ಣಕ್ಕಿಂತ ಈ ಆಯತಗಳ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಈ ಚೌಕನ ತಾನೇ ನಾವಿಲ್ಲಿ 2 ಆಯತ ಮಾಡ್ಕೊಂಡಿರೋದು. ಹಾಗಾದರೆ ಹೇಗೆ ಜಾಸ್ತಿ ಆಗುತ್ತೆ, ಇಲ್ಲಿ 2 ಮಾಡ್ಕೊಂಡಿದ್ದೀವಿ, ಇಲ್ಲಿ ಒಂದು ಚೌಕ ಇದೆ. ಹಾಗಾದರೆ ಹೇಗೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗಲ್ಲಲ್ವಾ? ಬನ್ನಿ ಅದು ಹೇಗೆ ಅಂತ ನಾವು ನೋಡೋಣ ಇವಾಗ. ನೋಡಿ, ಫಸ್ಟು ಎ ಚೌಕದ ವಿಸ್ತೀರ್ಣನ ಕಂಡುಹಿಡ್ಕೊಳ್ಳಿ. ಎ ಚೌಕದ ವಿಸ್ತೀರ್ಣನ ಕಂಡುಹಿಡ್ಕೊಳ್ಳಿ. ಬಾಹು ಇಂಟು ಬಾಹು. ಚೌಕದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾದ್ರೆ ಬಾಹು ಇಂಟು ಬಾಹು. ಇಲ್ಲಿ 8 ಅಂತ ನಾನು ಹಾಕೊಂಡಿದ್ದೀನಿ. 8 8 64 ಚದರ ಸೆಂಟಿಮೀಟ್ರ್ ಬಂದ್ವಿ, ಚದರ ಸೆಂಟಿಮೀಟ್ರ್. ನೆಕ್ಸ್ಟು A1 ಕಂಡುಹಿಡ್ಕೊಳ್ಳಿ. A1 ಕಂಡುಹಿಡ್ಕೋಬೇಕಾದ್ರೆ ನೋಡಿ, ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, ಉದ್ದ ಇಂಟು ಅಗಲ. ಹಾಗಾಗಿ 8 4 32 ಚದರ ಸೆಂಟಿಮೀಟರ್ ಇದರ ವಿಸ್ತೀರ್ಣ ಬಂತು. ಈಗ A2 ಚೆಕ್ ಮಾಡೋಣ. A2ದು ಸೇಮ್. A2 ಆಯತದ ವಿಸ್ತೀರ್ಣ 8 8 4, ಸೊ 32 ಚದರ ಸೆಂಟಿಮೀಟರ್. ಹಾಗಾದರೆ ಚೌಕದ ವಿಸ್ತೀರ್ಣಕ್ಕಿಂತ ಆಯತಗಳ ವಿಸ್ತೀರ್ಣ ಜಾಸ್ತಿ ಇತ್ತೇ? ಇಲ್ಲ, ಯಾಕೆಂದರೆ ಒಂದು ಚೌಕದಿಂದ ನಾವು 2 ಆಯತಗಳನ್ನ ಮಾಡ್ಕೊಂಡಿದ್ವಿ ಅಲ್ವಾ. ಹಾಗಾಗಿ ಇದಕ್ಕಿಂತ ಇದು ಜಾಸ್ತಿ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಪ್ರತಿ ಆಯತ ಅಂತ ಕೇಳಿದರೆ ಇವೆರಡು ಕೂಡ ಇದಕ್ಕೆ ಸಮನಾಗಿದೆ. ಪ್ರತಿ ಆಯತ ಅಂತ ಕೇಳಿದ್ದಾರೆ. ಹಾಗಾಗಿ ಇದು 32 ಚದರ ಸೆಂಟಿಮೀಟರ್ ಇದೆ, ಇದು ಕೂಡ 32 ಚದರ ಸೆಂಟಿಮೀಟರ್ ಇದೆ, ಇದು 64 ಚದರ ಸೆಂಟಿಮೀಟರ್ ಇದೆ. ಹಾಗಾಗಿ ಈ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ದೇರ್ಫೋರ್ ಈ ಹೇಳಿಕೆ ಏನಾಗಿದೆ, ತಪ್ಪು. ನೆಕ್ಸ್ಟ್ ಬಿಗ್ ಕ್ವೆಶ್ಚನ್. ಚೌಕದ ಸುತ್ತಳತೆಯು 2 ಆಯತಗಳ ಸುತ್ತಳತೆಗಳ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಚೌಕದ ಸುತ್ತಳತೆ 2 ಆಯತಗಳ ಸುತ್ತಳತೆಗಳ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆ. ಬನ್ನಿ ಈ ಹೇಳಿಕೆ ಏನಾಗಿದೆ ನೋಡೋಣ. ಅವ್ರದ್ದು ಬಿಗ್ ಕ್ವೆಶ್ಚನ್ ಏನಿದೆ ಅಂತಂದರೆ, ಚೌಕದ ಸುತ್ತಳತೆ ಈ 2 ಆಯತಗಳ ಸುತ್ತಳತೆ ಇದೆಯಲ್ಲಪ್ಪ, ಇದೊಂದು ಸುತ್ತಳತೆ ಆಗುತ್ತೆ, ಇದೊಂದು ಆಯತ, ಇದೊಂದು ಸುತ್ತಳತೆ ಆಗುತ್ತೆ. ಈ 2 ಆಯತಗಳ ಸುತ್ತಳತೆಗಳ ಮೊತ್ತಕ್ಕೆ, ಅಂದರೆ ಈ ಆಯತದ ಸುತ್ತಳತೆ, ಈ ಆಯತದ ಸುತ್ತಳತೆ, ಇವೆರಡು ಸುತ್ತಳತೆಗಳ ಮೊತ್ತಕ್ಕೆ ಇದು ಏನಾಗಿರುತ್ತೆ ಅಂತ ಹೇಳಿದರೆ, ಮೊತ್ತಕ್ಕಿಂತ ಇದು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಸುತ್ತಳತೆ ಇವೆರಡು ಸುತ್ತಳತೆಗಳ ಮೊತ್ತಕ್ಕಿಂತ ಜಾಸ್ತಿ ಆಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ ಬನ್ನಿ ಇದನ್ನ ಚೆಕ್ ಮಾಡೋಣ. ನೋಡಿ, ನಾವು ಫಸ್ಟು ಎ ಚೌಕದ ಸುತ್ತಳತೆ ಕಂಡುಹಿಡ್ಕೋಬೇಕು. ಏನು ಇದೆ ಸುತ್ತಳತೆ, 4 ಇಂಟು ಬಾಹು. 4 ಇಂಟು ಬಾಹು ಅಂದರೆ ಎಷ್ಟಿದೆ ನಮಗೆ, 8 ಸೆಂಟಿಮೀಟರ್ ಇತ್ತು. ಹಾಗಾಗಿ 8 4 32 ಸೆಂಟಿಮೀಟರ್ ಎ ಚೌಕದ ಸುತ್ತಳತೆ ಬರ್ತಾ ಇದೆ. A1 ಆಯತದ ಸುತ್ತಳತೆ ಎಷ್ಟು, 2 ಇಂಟು ಉದ್ದ ಪ್ಲಸ್ ಅಗಲ. ಇಲ್ಲಿ ನೋಡಿ, ಸುತ್ತಳತೆನ ಕಂಡುಹಿಡ್ಕೋಬೇಕಂದ್ರೆ ಸುತ್ತಳತೆ ಕಂಡುಹಿಡ್ಕೋಬೇಕು. ಇಲ್ಲಿ 8 ಇದೆ, ಸೊ 8 4 32 ಚದರ ಸೆಂಟಿಮೀಟರ್, 32 ಸೆಂಟಿಮೀಟರ್ ಬಂತು. ಇಲ್ಲಿ A1 ಆಯತದ್ದು ನಾವು ಕಂಡುಹಿಡ್ಕೋಬೇಕು. A1 ಆಯತ ಅಂತಂದರೆ ಇಲ್ಲಿ ಉದ್ದ ಎಷ್ಟಿದೆ, 8 ಸೆಂಟಿಮೀಟರ್ ಇದೆ, ಅಗಲ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ಹಾಗಾಗಿ ನಮಗೆ
8 ಇಲ್ಲೂ ಅಷ್ಟೇ, ಎರಡನೇದು ಕೂಡ 8 ಸೆಂಟಿಮೀಟರ್ ಉದ್ದ ಇದೆ, ಅಗಲ 4 ಸೆಂಟಿಮೀಟರ್ ಇದೆ. ಇವೆರಡು ಸುತ್ತಳತೆ ಹೇಗಿದೆ ನೋಡಿ. A1 ಆಯತ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ, 2 ಇಂಟು 8 ಪ್ಲಸ್ 4, 2 ಇಂಟು 8 ಪ್ಲಸ್ 4 12, 12 24 ಸೆಂಟಿಮೀಟರ್ A1 ಆಯತದ ಸುತ್ತಳತೆ ಇದೆ. ಹಾಗೆ A2 ಆಯತದ ಸುತ್ತಳತೆ ಸೇಮ್ ಎಷ್ಟಿದೆ, 24 ಸೆಂಟಿಮೀಟರ್ ಇದೆ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ. ಇವುಗಳ ಮೊತ್ತ ಅಂದ್ರೇನು, A1 ಪ್ಲಸ್ A2 ಅಂದರೆ 24 ಪ್ಲಸ್ 24 ಎಷ್ಟಾಯಿತು, 48 ಸೆಂಟಿಮೀಟರ್ ಆಯಿತು. ಆದರೆ ಎ ಚೌಕದ ಸುತ್ತಳತೆ ಎಷ್ಟಿದೆ, 32 ಸೆಂಟಿಮೀಟರ್. ಇದರಷ್ಟಿದೆ 48 ಸೆಂಟಿಮೀಟರ್. ಇವೆರಡರ ಮೊತ್ತ ಅವ್ರು ಹೇಳಿರೋದೇನು, ಇವೆರಡರ ಸುತ್ತಳತೆಗಳ ಮೊತ್ತಕ್ಕಿಂತ ಇದರ ಸುತ್ತಳತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇವಾಗ ನಮಗೆ ಗೊತ್ತಾಯಿತು ಎ ಚೌಕದ ಸುತ್ತಳತೆ 32 ಸೆಂಟಿಮೀಟರ್, ಇದು A1 ಪ್ಲಸ್ A2 ಎರಡು ಸೇರಿ 48 ಸೆಂಟಿಮೀಟರ್. ಹಾಗಾಗಿ ಯಾವ್ದು ಜಾಸ್ತಿ ಆಯಿತು, ಇದ್ರ ಜಾಸ್ತಿ ಆಯ್ತಲ್ವಾ, ಇದ್ರದ್ದು ಕಡಿಮೆ ಆಗಿದೆ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು. ದೇರ್ಫೋರ್ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಯಾಕೆಂದರೆ ಆಯತದ ಸುತ್ತಳತೆಗಳೇ ಜಾಸ್ತಿ ಇದೆ, ಚೌಕದ ಸುತ್ತಳತೆ ಕಡಿಮೆ ಇದೆ. ನೆಕ್ಸ್ಟ್ ಸಿ, ಎರಡು ಆಯತಗಳ ಸುತ್ತಳತೆಗಳ ಮೊತ್ತವು ಯಾವಾಗಲೂ ಚೌಕದ ಸುತ್ತಳತೆಯ 1/2 ಇನ್ನೊಂದ್ಸರಿ ಓದ್ಕೊಳ್ಳಿ. ಎರಡು ಆಯತಗಳ ಸುತ್ತಳತೆಗಳ ಮೊತ್ತವು ಯಾವಾಗಲೂ ಚೌಕದ ಸುತ್ತಳತೆಯ 1/2 ಇರುತ್ತದೆ. ಅಂದರೆ ಒಂದೂವರೆಯಷ್ಟು ಹೆಚ್ಚಾಗಿರುತ್ತೆ ಅಂತ, 1/2 ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಈ ಆಯತಗಳ ಸುತ್ತಳತೆಯು ಇದರ 1/2 ಇರುತ್ತೆ ಅಂತ ಹೇಳಿದ್ದಾರೆ. ಈ ಆಯತಗಳ ವಿಸ್ತೀರ್ಣ ಇದರ 1/2 ಹೆಚ್ಚಿರುತ್ತೆ. ಇದರ 1/2 ಇದನ್ನ ಎಷ್ಟು ಹಾಕಬೇಕು, 1/2 ಹಾಕಿದ್ರೆ, ಇದರ ಸುತ್ತಳತೆ 1/2 ಹಾಕಿದ್ರೆ ಇದರ ಸುತ್ತಳತೆ ನಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಹೇಳಿಕೆ ಸರಿಯೋ ತಪ್ಪು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಆಯತಗಳ ಸುತ್ತಳತೆ ಎಷ್ಟು, 48 ಸೆಂಟಿಮೀಟರ್ ಬಂತು. ಚೌಕದ ಸುತ್ತಳತೆ 32 ಸೆಂಟಿಮೀಟರ್ ಬಂತು. ನಾವು ಆವಾಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಈಗ ಇಲ್ಲಿ ಅವರು ಎಷ್ಟು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ, 1/2 ಹೆಚ್ಚು ಅಂತ ಹೇಳಿದ್ದಾರೆ. 1/2 ಜಾಸ್ತಿ ಹೆಚ್ಚಿದೆ. ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. 1 2 1 ಇದನ್ನ ನಾವೀಗ ವಿಷಮ ಕನ್ವರ್ಟ್ ಮಾಡ್ಕೊಳ್ಳೋಣ. 2 1 2 2 1 ಪ್ಲಸ್ 2 ಬಂತು. ಎಷ್ಟು ಬಂತು, ಈ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಕನ್ವರ್ಟ್ ಮಾಡ್ಕೊಂಡ್ವಿ, 3 ಬಂತು. ಆವಾಗ ನಮಗೆ 3 ಇಂಟು ಚೌಕದ ಸುತ್ತಳತೆ ಎಷ್ಟು, 32 ಸೆಂಟಿಮೀಟರ್ ಇದೆ. ಹಾಗಾಗಿ 2 1 2 16 32 ಕ್ಯಾನ್ಸಲ್ ಆಯಿತು. 2 1 2 16 32, ಉಳಿದಿದ್ದು 3 ಇಂಟು 16 16 48 ಸೆಂಟಿಮೀಟರ್. ನಮಗೆ ಇಲ್ಲಿ ಆಯತದ ಸುತ್ತಳತೆ ಎಷ್ಟಿದೆ, 48 ಸೆಂಟಿಮೀಟರ್. ನೋಡಿ ಇಲ್ಲಿ 48 ಸೆಂಟಿಮೀಟರ್ ಬಂದಿದೆ. ಹಾಗಾಗಿ ಈ ಹೇಳಿಕೆ ಏನಾಗಿದೆ, ಸರಿಯಾಗಿದೆ. ಚೌಕದ ಸುತ್ತಳತೆ 1/2 ಆಯತದ ಸುತ್ತಳತೆ, ಇವೆರಡರ ಮೊತ್ತ ಇದರ ಸುತ್ತಳತೆಯ 1/2 ಇವೆರಡರ ಮೊತ್ತ ಇದೆ. ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ. ದೇರ್ಫೋರ್ ಎರಡು ಆಯತಗಳ ಸುತ್ತಳತೆಗಳ ಮೊತ್ತವು ಯಾವಾಗಲೂ ಚೌಕದ ಸುತ್ತಳತೆಯ 1/2 ಇರುತ್ತದೆ. ಈ ಹೇಳಿಕೆ ಸರಿ. ನೆಕ್ಸ್ಟ್ ಡಿ, ಚೌಕದ ವಿಸ್ತೀರ್ಣವು ಯಾವಾಗಲೂ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತದ 3ರಷ್ಟು ದೊಡ್ಡದಾಗಿರುತ್ತದೆ ಅಂತ ಹೇಳಿದ್ದಾರೆ. ಚೌಕದ ವಿಸ್ತೀರ್ಣವು ಯಾವಾಗಲೂ ಎರಡು ಆಯತಗಳ ವಿಸ್ತೀರ್ಣಗಳ ಮೊತ್ತದ 3ರಷ್ಟು ದೊಡ್ಡದಾಗಿರುತ್ತದೆ ಅಂತ. ಇಲ್ಲಿ ನೋಡಿ ಮಕ್ಕಳೇ, ನಾವಿಲ್ಲಿ ಚೌಕ, ಇಲ್ಲಿ ಎರಡು ಆಯತಗಳು, ಇದರ ವಿಸ್ತೀರ್ಣ ಆಲ್ರೆಡಿ ನಾವು ಕಂಡಿಡ್ಕೊಂಡಿದ್ದೀವಿ. ಎಷ್ಟು ಅಂತ ಕಂಡಿಡ್ಕೊಂಡಿದ್ದೀವಿ, ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕಂಡುಕೊಳ್ಳಿ. ಚೌಕದ ವಿಸ್ತೀರ್ಣ ಎಷ್ಟು, 64 ಚದರ ಸೆಂಟಿಮೀಟರ್. ಇಲ್ಲಿ ಆಯತದ ವಿಸ್ತೀರ್ಣ ಎಷ್ಟು, ಇದು 32 ಚದರ ಸೆಂಟಿಮೀಟರ್, ಇದು 32 ಚದರ ಸೆಂಟಿಮೀಟರ್. ಒಂದು ಆಯತದ್ದು 32, ಇನ್ನೊಂದು ಆಯತದ್ದು 32. ಎರಡನ್ನು ಸೇರಿಸಿದ್ರೆ ಎಷ್ಟು ಬಂತು ನಮಗೆ,
64 ಬರುತ್ತೆ. ಯಾಕೆ ಹೇಳಿ 64 ಬರುತ್ತೆ? ಈ ಚೌಕದಿಂದಲೇ ನಾವು 2 ಆಯತಗಳನ್ನ ಮಾಡ್ಕೊಂಡಿರೋದು. ಹಾಗಾಗಿ 64 ಚದರ ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಹೇಗೆ ಹೇಳಿ? ಇದರ 3ರಷ್ಟು ಇರ್ತದೆ ಅಂತಂದ್ರೆ ಏನಾಗುತ್ತೆ? ಜಾಸ್ತಿ ಆಗೋಗುತ್ತೆ ಅಲ್ವಾ? ಹಾಗಾಗಿ ಈ ಚೌಕದಿಂದಲೇ ನಾವು 2 ಆಯತಗಳನ್ನ ಮಾಡ್ಕೊಂಡಿದ್ದೀವಿ. ಇದರ ವಿಸ್ತೀರ್ಣಗಳ ಮೊತ್ತ ಅಂತಂದ್ರೆ 32 + 32 64 ಚದರ ಸೆಂಟಿಮೀಟರ್ ಬರುತ್ತೆ ಹೊರತು ಇದರ 3ರಷ್ಟು ಹೇಗೆ ಅದು ದೊಡ್ಡದಾಗಿರುತ್ತೆ? ಹಾಗಾಗಿ ಈ ಹೇಳಿಕೆ ತಪ್ಪು. ದೇರ್ಫೋರ್ ಚೌಕದ ವಿಸ್ತೀರ್ಣವು ಯಾವಾಗಲೂ 2 ಆಯತಗಳ ವಿಸ್ತೀರ್ಣಗಳ ಮೊತ್ತದ 3ರಷ್ಟು ದೊಡ್ಡದಾಗಿರುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗೆಗಿನ ಸಮಸ್ಯೆಗಳನ್ನು ಪರಿಹರಿಸಿದ್ದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಸ್ಗಳು ನಿಮ್ಮ ಡೈಲಿ ಕ್ಲಾಸಸ್ಗಲ್ದೇ ಯಾರ್ಯಾರು PSTR, GPSTR, HSTR ತಗೋತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.